ವಿಶ್ವಕರ್ಮ ಪೂಜಾ ಮಹೋತ್ಸವ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನ್ಮದಿನದ ಪ್ರಯುಕ್ತ ಇಂದು ದಕ್ಷಿಣ ವಲಯ ವಿಶ್ವಕರ್ಮ ಸಮಾಜ ಮತ್ತು ವಿಶ್ವಕರ್ಮ ಹೋರಾಟ ಸಮಿತಿ ಕಲಬುರಗಿ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವಕರ್ಮ ಜಿಲ್ಲಾಧ್ಯಕ್ಷರಾದ ದೇವೇಂದ್ರ ದೇಸಾಯಿ ಕಲ್ಲೂರ್ ಇವರ ನೇತೃತ್ವದಲ್ಲಿ ಶ್ರೀರಾಮ ಮಂದಿರದಿಂದ ಕರ್ಣೇಶ್ವರ ನಗರ ಹನುಮಾನ ಮಂದಿರವರೆಗೆ ಬೃಹತ್ ಮೆರವಣಿಗೆ ಮೂಲಕ ಕಾರ್ಯಕ್ರಮವು ಜರುಗಿತು. ನಾಡಿನ ಜನತೆಗೆ ವಿಶ್ವಕರ್ಮ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಪ್ರಪಂಚದ ಮೊದಲನೆಯ ಇಂಜಿನಿಯರಪ್ಪ ಅಂತಂದರೆ ವಿಶ್ವಕರ್ಮ. ಈ ನಗರದಲ್ಲಿ ಬೃಂದಾವನ ಕಾಲೋನಿಯಲ್ಲಿ ದಕ್ಷಿಣ ವಲಯ ವಿಶ್ವಕರ್ಮ ಸಮಾಜ ಮತ್ತು ಕಲಬುರಗಿ ವಿಶ್ವಕರ್ಮ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ದೇವೇಂದ್ರ ದೇಸಾಯಿ ಕಲ್ಲೂರವರ ನೇತೃತ್ವದಲ್ಲಿ ಮತ್ತು ಸಮಾಜದ ಅನೇಕ ಮುಖಂಡರು, ಮಹಿಳೆಯರು ಮತ್ತು ಅನ್ಯ ಧರ್ಮದ ಎಲ್ಲ ಸಮಾಜದವರು ಕೂಡ ಇವತ್ತಿನ ದಿವಸ ಈ ಒಂದು ವಿಶ್ವಕರ್ಮ ಸಮಾಜದ ಒಂದು ಉತ್ಸವದಲ್ಲಿ ಭಾಗಿಯಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ಮೊದಲನೇ ಮಾತು ನಾವು ಧನ್ಯವಾದಗಳು ಅರ್ಪಿಸ್ತಾ ಇದ್ದೇನೆ. ಆ ಒಂದು ಸಮಾಜದವರಿಗೆ ನಮ್ಮ ಸಮಾಜಕ್ಕೆ ಬೆಂಬಲ ಕೊಟ್ಟು ಈ ಸಮಾಜಕ್ಕೆ ಒಂದು ಒಳ್ಳೆಯದಾಗಲಿ ಅಂತಕ್ಕಂಥ ಶುಭ ಹಾರೈಸಿದ್ದಾರೆ. ಅವರೆಲ್ಲರೂ ಕೂಡ ಎಲ್ಲ ಧರ್ಮದರು ಕೂಡ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಧರ್ಮದರು ಕೂಡ ಎಲ್ಲ ಭಕ್ತಾದಿಗಳು ಕೂಡ ನಾನು ಈ ಸಂದರ್ಭದಲ್ಲಿ ಒಂದು ಧನ್ಯವಾದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರಾಮ ಮಂದಿರದ ಆವರಣದಲ್ಲಿ ವಿಶ್ವಕರ್ಮ ದೇವರಿಗೆ ಹೈದರಾಬಾದ್ ಕರ್ನಾಟಕದ ಗುಲ್ಬರ್ಗ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ನೀಲಕಂಠ ಮೂಲಿಗೆ ಅವರು, ನಮ್ಮ ಸಮಾಜದ ಗುರುಗಳಾಗಿರ್ತಕ್ಕಂಥ ಪ್ರಣವ ನಿರಂಜನ ಸ್ವಾಮೀಜಿಗಳು ಮತ್ತು ಬ್ರಹ್ಮೇಂದ್ರ ಸ್ವಾಮಿಗಳು, ಅದರಂತೆ ಅನೇಕ ಸಮಾಜದ ಮುಖಂಡರು ಕೂಡ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದ್ದಾರೆ. ಅದರಂತೆ ಮೆರವಣಿಗೆ ರಾಮ ಮಂದಿರದಿಂದ ಮಾನ್ಕರ್ ಪೆಟ್ರೋಲ್ ಪಂಪ್ ಮಾರ್ಗವಾಗಿ ಈ ಒಂದು ವೇದಿಕೆಗೆ ಆಗಮಿಸಿ ಮತ್ತು ವೇದಿಕೆಗೆ ಬಂದ ನಂತರ ಇಲ್ಲಿ ಒಂದು ಕಾರ್ಯಕ್ರಮ ನಡೆಸಿ ಎಲ್ಲರಿಗೂ ಬಂದ ಅತಿಥಿಗಳಿಗೆ ಸನ್ಮಾನ ಮತ್ತು ತದನಂತರ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ಈ ರೀತಿ ಕಾರ್ಯಕ್ರಮಗಳು ನಡೆದಿವೆ. ವಿಶ್ವಕರ್ಮನ ಜಯಂತ್ಯೋತ್ಸವದಿಂದ ಆರ್ಥಿಕ ಶುಭಾಶಯಗಳು ಕಲಬುರಗಿ ಜನರಿಗೆ ಮತ್ತು ನಾಡಿನ ಸಮರ್ಥ ಜನರಿಗೆ ವಿಶ್ವಕರ್ಮ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಯಾಕೆಂದರೆ ನರೇಂದ್ರ ಮೋದಿಯವರ ಹುಟ್ಟುಹಬ್ಬ ಕೂಡ ಇವತ್ತು ವಿಶೇಷವಾಗಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಆದಂಥ ದೇಶ ಅಪರೂಪ ಕಂಡಂಥ ನಾಯಕ ಯಾರಾದಿದ್ದರೆ ಶ್ರೀಮಾನ್ಯ ನರೇಂದ್ರ ಮೋದಿಯವರು. ಇಂಥವರು ನಮ್ಮ ಸಮಾಜದಲ್ಲಿ ಹುಟ್ಟಬೇಕಾಗಿತ್ತು ಅಂತ. ಯಾಕಂದರೆ ಇವತ್ತು OBC ಜನದಲ್ಲಿ ಹುಟ್ಟಾರ, ಅದು ನಮ್ಮ ಸಮಾಜ ಅಂತ ತಿಳ್ಕೊಂಡು ವಿಶೇಷವಾಗಿ ಇವತ್ತು ನಾವು ರಾಮ ಮಂದಿರದಿಂದ ಕರ್ಣೇಶ್ವರ ನಗರವಾಗಿ ಭವ್ಯ ಮೆರವಣಿಗೆ ಮಾಡಿಕೊಂಡು ಬಂದಿದ್ದೆವು. ಯಾಕಂದರೆ ನಮ್ಮ ವಿಶ್ವಕರ್ಮ ಭಗವಾನ್ ವಿಶ್ವಕರ್ಮನ ಹೆಂಗೆ ಜಗತ್ತು ಸೃಷ್ಟಿಕರ್ತನಾಗ್ಯಾನ, ಇದೇ ರೀತಿಯಾಗಿ ನಮ್ಮ ಇಂಡಿಯಾದ ನಮ್ಮ ಭಾರತ ದೇಶಕ್ಕೆ ಯಾರಾದರೂ ಇದ್ದರೆ ಕೊಡುಗೆ ಕೊಡ್ಲಿಕ್ಕಂತ ನರೇಂದ್ರ ಮೋದಿಯವರು. ಅವರು ಕೂಡ ನಾವು ಇವತ್ತು ಭವ್ಯ ಮೆರವಣಿಗೆಯಲ್ಲಿ ಭಾವಚಿತ್ರವನ್ನು ನರೇಂದ್ರ ಮೋದಿಯವರ ಭಾವಚಿತ್ರವನ್ನು ನಾವು ವೇದಿಕೆ ಮುಖಾಂತರವಾಗಿ ಕರೆದುಕೊಂಡು ಅವರು ಕೂಡ ಇಲ್ಲಿ ಅವರಿಗೆ ಕೂಡ ನಾವು ಪೂಜಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೆವು. ಯಾಕಂದರೆ ಇವತ್ತು ನಾಡಿಗೆ ಅವನು ಒಂದು ದೇವರ ಅಂತೇಳಿ ನಾವು ಪೂಜೆ ಮಾಡಿಸ್ತೀವಿ. ಇಂಥ ಎಲ್ಲರಿಗೂ ಶುಭವಾಗಲಿ ಎಂದು ಹೇಳ್ತೀನಿ.